ಇನ್ನ ಬರದ ನಡುವೆ ಚಾಲಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ರಾಣೆಬೆನ್ನೂರಿನಲ್ಲಿ ದಿಢೀರ್ ಆಟೋ ಗ್ಯಾಸ್ ದರ ಹೆಚ್ಚಳ ಆಗಿರೋದು. 55 ರೂಪಾಯಿ ಇದ್ದಂತಹ ದರ ಏಕಾಏಕಿ 100 ರೂಪಾಯಿಗೆ ಹೆಚ್ಚಾಗಿರೋದು. ಪ್ರತಿ ಕೆಜಿ ಆಟೋ ಗ್ಯಾಸ್ ದರ 100ಕ್ಕೆ ಏರಿಕೆ ಆಗಿರೋದು. ಹಾವೇರಿಯಲ್ಲಿ 1 ಕೆಜಿಗೆ 84 ರೂಪಾಯಿ ಇದೆ. ಇಲ್ಲಿ ಯಾಕೆ ದುಬಾರಿ ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಬಂಕ್ಗಳಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಈ ಹಗಲು ದರೋಡೆ ವಿರುದ್ಧ ಈಗ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಹಾವೇರಿಯಲ್ಲಿ 80-85 ತಗೊಳ್ಳುವಾಗ ಇಲ್ಲಿ ನಮ್ಮಲ್ಲಿ ಯಾಕೆ 100 ರೂಪಾಯಿ ತಗೋತಾ ಇದ್ದೀರಿ, ಹಗಲು ದರೋಡೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಆಟೋ ಚಾಲಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹೆಚ್ಚುವರಿಯಾಗಿ ದುಡ್ಡನ್ನ ಕೊಡಲ್ಲ, ಇವರು ಈ ರೀತಿ ದರೋಡೆ ಮಾಡ್ತಾರಲ್ಲ ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದಾರೆ. भारत माता की जय, भारत माता की जय, कर्नाटक माता की जय. ಆಟೋ ಚಾಲಕರ ಈಗಾಗಲೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಎಲ್ಪಿಜಿ ಗ್ಯಾಸ್ 3 ಅದಾವು. ಅದರಲ್ಲಿ 1 ಬಂದ್ ಆಗಿದೆ, 2 ಚಾಲ್ತಿಯಲ್ಲಿವೆ. ಇದು 2 ಏನಿದಾವೆ, ಈ ಬಂಕ್ ಮಾಲೀಕರು ಹೊಂದಾಣಿಕೆಯಿಂದ ಇವತ್ತು ಬಡವರ ರಕ್ತವನ್ನ ಇರ್ತಾ ಇದಾರೆ, ವೆರಿಫಿಕೇಶನ್ ಮಾಡ್ತಾ. ಅಂದ್ರೆ ಏನು, ಇವತ್ತು ಇಲ್ಲಿ ಬಂಕಿನಲ್ಲಿ ಗ್ಯಾಸ್ ಇದ್ರೂ ಕೂಡ ಇಲ್ಲ ಅಂತ ಅಭಾವ ಸೃಷ್ಟಿ ಮಾಡಿ ಇವತ್ತು ಹೆಚ್ಚಿನ ದರದಲ್ಲಿ ಸುಲಿಗೆ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಹಿಂದೆ ಹೋರಾಟಗಳನ್ನ ಮಾಡಿದ್ರು, ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ ಇವತ್ತು ತತ್ಕ್ಷಣವೇ ಅವರ ಮೇಲೆ ಕಾನೂನು ರೀತಿ ಕೇಸ್ ಆಗಬೇಕು. ಮತ್ತು ಇವತ್ತು ಸರ್ಕಾರ ಹೇಳ್ತಾ ಇದೆ, ಯಾರಾದ್ರೂ 1 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕೇಸ್ ಮಾಡಿ ಅಂತ ಹೇಳಿ. ಇವತ್ತು ಅಧಿಕಾರಿಗಳು ಕೇಸ್ ಮಾಡಕ್ ನಡೆಯಿಲ್ಲ. ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಮಾಲೀಕರ ಮೇಲೆ, ಏನು ಬಡವರ ರಕ್ತ ಇರ್ತಾ ಇದಾರೆ, ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದಾರೆ. ಮತ್ತು ಇವತ್ತು ಆಟೋ ಮತ್ತು ಮಾಲೀಕರ ಸಂಘದಿಂದ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದಾವೆ. ಕೂಡಲೇ ಇದು ಉಗ್ರ ಸ್ವರೂಪ ಪಡೆಯೋದ್ರೊಳಗೆ ತಾವುಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದಾವೆ. ಇನ್ನ ಬರದ ನಡುವೆ ಚಾಲಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ರಾಣೆಬೆನ್ನೂರಿನಲ್ಲಿ ದಿಢೀರ್ ಆಟೋ ಗ್ಯಾಸ್ ದರ ಹೆಚ್ಚಳ ಆಗಿರೋದು. 55 ರೂಪಾಯಿ ಇದ್ದಂತಹ ದರ ಏಕಾಏಕಿ 100 ರೂಪಾಯಿಗೆ ಹೆಚ್ಚಾಗಿರೋದು. ಪ್ರತಿ ಕೆಜಿ ಆಟೋ ಗ್ಯಾಸ್ ದರ 100ಕ್ಕೆ ಏರಿಕೆ ಆಗಿರೋದು. ಹಾವೇರಿಯಲ್ಲಿ 1 ಕೆಜಿಗೆ 84 ರೂಪಾಯಿ ಇದೆ. ಇಲ್ಲಿ ಯಾಕೆ ದುಬಾರಿ ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಬಂಕ್ಗಳಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಈ ಹಗಲು ದರೋಡೆ ವಿರುದ್ಧ ಈಗ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಹಾವೇರಿಯಲ್ಲಿ 80-85 ತಗೊಳ್ಳುವಾಗ ಇಲ್ಲಿ ನಮ್ಮಲ್ಲಿ ಯಾಕೆ 100 ರೂಪಾಯಿ ತಗೋತಾ ಇದ್ದೀರಿ, ಹಗಲು ದರೋಡೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಆಟೋ ಚಾಲಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹೆಚ್ಚುವರಿಯಾಗಿ ದುಡ್ಡನ್ನ ಕೊಡಲ್ಲ, ಇವರು ಈ ರೀತಿ ದರೋಡೆ ಮಾಡ್ತಾರಲ್ಲ ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದಾರೆ. भारत माता की जय, भारत माता की जय, कर्नाटक माता की जय. ಆಟೋ ಚಾಲಕರ ಈಗಾಗಲೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಎಲ್ಪಿಜಿ ಗ್ಯಾಸ್ 3 ಅದಾವು. ಅದರಲ್ಲಿ 1 ಬಂದ್ ಆಗಿದೆ, 2 ಚಾಲ್ತಿಯಲ್ಲಿವೆ. ಇದು 2 ಏನಿದಾವೆ, ಈ ಬಂಕ್ ಮಾಲೀಕರು ಹೊಂದಾಣಿಕೆಯಿಂದ ಇವತ್ತು ಬಡವರ ರಕ್ತವನ್ನ ಇರ್ತಾ ಇದಾರೆ, ವೆರಿಫಿಕೇಶನ್ ಮಾಡ್ತಾ. ಅಂದ್ರೆ ಏನು, ಇವತ್ತು ಇಲ್ಲಿ ಬಂಕಿನಲ್ಲಿ ಗ್ಯಾಸ್ ಇದ್ರೂ ಕೂಡ ಇಲ್ಲ ಅಂತ ಅಭಾವ ಸೃಷ್ಟಿ ಮಾಡಿ ಇವತ್ತು ಹೆಚ್ಚಿನ ದರದಲ್ಲಿ ಸುಲಿಗೆ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಹಿಂದೆ ಹೋರಾಟಗಳನ್ನ ಮಾಡಿದ್ರು, ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ ಇವತ್ತು ತತ್ಕ್ಷಣವೇ ಅವರ ಮೇಲೆ ಕಾನೂನು ರೀತಿ ಕೇಸ್ ಆಗಬೇಕು. ಮತ್ತು ಇವತ್ತು ಸರ್ಕಾರ ಹೇಳ್ತಾ ಇದೆ, ಯಾರಾದ್ರೂ 1 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕೇಸ್ ಮಾಡಿ ಅಂತ ಹೇಳಿ. ಇವತ್ತು ಅಧಿಕಾರಿಗಳು ಕೇಸ್ ಮಾಡಕ್ ನಡೆಯಿಲ್ಲ.
ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಮಾಲೀಕರ ಮೇಲೆ ಏನು ಬಡವರ ರಕ್ತ ಇರ್ತದ್ರ ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದಾರೆ ಮತ್ತು ಇವತ್ತು ಆಟೋ ಮತ್ತು ಮಾಲೀಕರ ಸಂಘದಿಂದ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದಾವೆ. ಕೂಡಲೇ ಇದು ಉಗ್ರ ಸ್ವರೂಪ ಪಡೆಯೋದ್ರೊಳಗೆ ತಾವುಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದಾವೆ. ಇನ್ನ ಬರದ ನಡುವೆ ಚಾಲಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ರಾಣೆಬೆನ್ನೂರಿನಲ್ಲಿ ದಿಢೀರ್ ಆಟೋ ಗ್ಯಾಸ್ ದರ ಹೆಚ್ಚಳ ಆಗಿರೋದು. 55 ರೂಪಾಯಿ ಇದ್ದಂತಹ ದರ ಏಕಾಏಕಿ 100 ರೂಪಾಯಿಗೆ ಹೆಚ್ಚಾಗಿರೋದು. ಪ್ರತಿ ಕೆಜಿ ಆಟೋ ಗ್ಯಾಸ್ ದರ 100ಕ್ಕೆ ಏರಿಕೆ ಆಗಿರೋದು. ಹಾವೇರಿಯಲ್ಲಿ 1 ಕೆಜಿಗೆ 84 ರೂಪಾಯಿ ಇದೆ. ಇಲ್ಲಿ ಯಾಕೆ ದುಬಾರಿ ಎನ್ನುವಂತ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಬಂಕ್ಗಳಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಈ ಹಗಲು ದರೋಡೆ ವಿರುದ್ಧ ಈಗ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಹಾವೇರಿಯಲ್ಲಿ 80-85 ತಗೊಳ್ಳುವಾಗ ಇಲ್ಲಿ ನಮ್ಮಲ್ಲಿ ಯಾಕೆ 100 ರೂಪಾಯಿ ತಗೋತಾ ಇದ್ದೀರಿ, ಹಗಲು ದರೋಡೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಆಟೋ ಚಾಲಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹೆಚ್ಚುವರಿಯಾಗಿ ದುಡ್ಡನ್ನ ಕೊಡೋಲ್ಲ, ಇವರು ಈ ರೀತಿ ದರೋಡೆ ಮಾಡ್ತಾರಲ್ಲ ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದಾರೆ. भारत माता की जय, भारत माता की जय, कर्नाटक माता की जय. ಆಟೋ ಚಾಲಕರ ಈಗಾಗಲೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಕ್ಷೇತ್ರದಲ್ಲಿ LPG ಗ್ಯಾಸ್ 3 ಅದಾವು. ಅದರಲ್ಲಿ ಒಂದು ಬಂದ್ ಆಗಿದೆ, 2 ಚಾಲ್ತಿಯಲ್ಲಿವೆ. ಇದು 2 ಏನಿದಾವೆ ಈ ಬಂಕ್ ಮಾಲೀಕರು ಹೊಂದಾಣಿಕೆಯಿಂದ ಇವತ್ತು ಬಡವರ ರಕ್ತವನ್ನ ಇರ್ತಾ ಇದಾರೆ, ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಏನು ಇವತ್ತು ಇಲ್ಲಿ ಬಂಕಿನಲ್ಲಿ ಗ್ಯಾಸ್ ಇದ್ರೂ ಕೂಡ ಇಲ್ಲ ಅಂತ ಅಭಾವ ಸೃಷ್ಟಿ ಮಾಡಿ ಇವತ್ತು ಹೆಚ್ಚಿನ ದರದಲ್ಲಿ ಸುಲಿಗೆ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಹಿಂದೆ ಹೋರಾಟಗಳನ್ನ ಮಾಡಿದ್ರು, ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ ಇವತ್ತು ತತ್ಕ್ಷಣವೇ ಅವರ ಮೇಲೆ ಕಾನೂನು ರೀತಿ ಕೇಸ್ ಆಗಬೇಕು ಮತ್ತು ಇವತ್ತು ಸರ್ಕಾರ ಹೇಳ್ತಾ ಇದೆ ಯಾರಾದ್ರೂ 1 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕೇಸ್ ಮಾಡಿ ಅಂತ ಹೇಳಿ ಇವತ್ತು ಅಧಿಕಾರಿಗಳು ಕೇಸ್ ಮಾಡಕ್ ನಡೆಯಿಲ್ಲ. ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಮಾಲೀಕರ ಮೇಲೆ ಏನು ಬಡವರ ರಕ್ತ ಇರ್ತದ್ರ ಹೆಚ್ಚಿಗೆ ಹಣವನ್ನ ವಸೂಲಿ ಮಾಡ್ತಾ ಇದಾರೆ ಮತ್ತು ಇವತ್ತು ಆಟೋ ಮತ್ತು ಮಾಲೀಕರ ಸಂಘದಿಂದ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದಾವೆ. ಕೂಡಲೇ ಇದು ಉಗ್ರ ಸ್ವರೂಪ ಪಡೆಯೋದು